ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ 23ನೇ ಕಂತಿನ ಯಾವಾಗ ಜಮಾ ಆಗುತ್ತೆ ಅಂತ ಮಾಹಿತಿನ ಕೇಳ್ತಾ ಇದ್ರಿ. ಜೊತೆಗೆ 24ನೇ ಕಂತಿನದ ಬಗ್ಗೆಯೂ ಕೂಡ ಕೆಲವೊಬ್ಬರು ಮಾಹಿತಿನ ಕೇಳಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ 23ನೇ ಕಂತಿನದ ಬಗ್ಗೆ ಗುಡ್ ನ್ಯೂಸ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಏನೆಲ್ಲ ಒಂದು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಮಾಧ್ಯಮದ ಮೂಲಕ ಮತ್ತು ಒಂದು ಕಾರ್ಯಕ್ರಮದ ಮೂಲಕ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾರೆಲ್ಲ ಒಂದು ಗೃಹಲಕ್ಷ್ಮಿ 23 ಮತ್ತು 24ನೇ ಕಂತಿನದ ಬಗ್ಗೆ ಮಾಹಿತಿನ ಕೇಳಿದ್ರಿ ಅಂಥವರೆಲ್ಲರೂ ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕಡೆ ತನಕ ವಾಚ್ ಮಾಡಿ. ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಮತ್ತು ಯಾವೆಲ್ಲ ಕಂತುಗಳು ಪೆಂಡಿಂಗ್ ಇದ್ದಾವೆ ಮತ್ತು ಇಲ್ಲಿವರೆಗೂ ಎಷ್ಟು ಕಂತುಗಳು ಜಮಾ ಆಗಿದ್ದಾವೆ, ಇನ್ನೂ ಎಷ್ಟು ಕಂತುಗಳು ಜಮಾ ಆಗಬೇಕಾಗಿದೆ, ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುವಂಥದ್ದು, ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ. ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದೆವು ಅಂತಂದರೆ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು, ಹೊಸ ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು, ಉದ್ಯೋಗದ ಮಾಹಿತಿಗಳು, ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ಇನ್ನಿತರ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರಿಗೆ, ಗೃಹಲಕ್ಷ್ಮಿ 23, 24ನೇ ಕಂತಿನ ಮತ್ತು ಯಾವೆಲ್ಲ ಕಂತುಗಳು ಪೆಂಡಿಂಗ್ ಇದ್ದಾವೆ, ಇಲ್ಲಿವರೆಗೂ ಎಷ್ಟು ಕಂತುಗಳು ಹಣ ಜಮಾ ಆಗಿದೆ, ಎಲ್ಲವೂ ಕೂಡ ವಿವರವಾಗಿ ಮಾಹಿತಿನ ತಿಳಿದುಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಭಾಳಷ್ಟು ಜನರು ಗೃಹಲಕ್ಷ್ಮಿ 23ನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾ ಇದ್ರಿ. ವೇಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಒಂದು ಫಲಾನುಭವಿಗಳು ಕೂಡ ಗೃಹಲಕ್ಷ್ಮಿಯರಿಗೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ನ ಕೊಟ್ಟಿರುವಂಥದ್ದು. ಏನು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕಾರ್ಯಕ್ರಮವೊಂದರಲ್ಲಿ ಮಾಧ್ಯಮದ ಮೂಲಕ ತಮಗೆ ಮಾಹಿತಿನ ತಿಳಿಸಿರುವುದೇನಂತಂದರೆ, ಗೃಹಲಕ್ಷ್ಮಿ 23ನೇ ಕಂತಿನ ಬಿಡುಗಡೆ ಪ್ರೋಸೆಸ್ ಎಲ್ಲವೂ ಕೂಡ ಈಗಾಗಲೇ ರೆಡಿಯಾಗಿದೆ, ಕಂಪ್ಲೀಟ್ ಆಗಿ. ಇನ್ನೂ 8 ದಿನಗಳ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ 23ನೇ ಕಂತಿನಾಗಿದೆ, ಅದು ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗುತ್ತೆ ಅಂತ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ. ಈಗಾಗಲೇ ಒಂದು ಫೈಲ್ ಕೂಡ ಒಂದು ಪುಟ್ಟಪ್ ಆಗಿದೆ ಆರ್ಥಿಕ ಇಲಾಖೆ ಕೂಡ ಒಂದು ಅನುಮೋದನೆ ಕೂಡ, ಒಂದು ಹಣನ ಬಿಡುಗಡೆಗೆ ಅನುಮೋದನೆ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಗೃಹಲಕ್ಷ್ಮಿ 23ನೇ ಕಂತಿನ ಏನಿದೆ ಅತಿ ಶೀಘ್ರದಲ್ಲಿ ಅಂತಂದರೆ ಈ ಒಂದು ನವೆಂಬರ್ ಮಂತ್ ಎಂಡ್ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ 23ನೇ ಕಂತಿನನ್ನು ಜಮಾ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಬಹಳಷ್ಟು ಜನರು ನಮಗೆ ಏನಂತ ಕಮೆಂಟ್ಗಳನ್ನು ಕೇಳ್ತಾ ಇದ್ರು, ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ, ಗೃಹಲಕ್ಷ್ಮಿ 24ನೇ ಕಂತಿನ ಒಟ್ಟಿಗೆ 4,000 ರೂಪಾಯಿನ ಬಿಡುಗಡೆ ಮಾಡ್ತಾರಾ ಅಥವಾ ಒಂದು ಕಂತಿನನ್ನು ಬಿಡುಗಡೆ ಮಾಡ್ತಾರಾ ಅಂತ ಈ ರೀತಿಯಾಗಿ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕರೇ. ಇದ್ರ ಬಗ್ಗೆ ಹೇಳೋದಾದರೆ, ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 23ನೇ ಕಂತಿನ ಒಂದು ಕಂತಿನ ಮಾತ್ರ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಒಂದು ಕಂತಿನ ಬಿಡುಗಡೆ ಮಾಡಬೇಕು ಅಂತಂದರೆ ಒಂದು ಕಂತಿನ ಸುಮಾರು ಆರ್ಥಿಕ ಇಲಾಖೆ ಕಡೆಯಿಂದ 2,500 ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಬೇಕು ಅಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ. ಹೀಗಾಗಿ ವೀಕ್ಷಕರೇ, ರಾಜ್ಯ ಸರ್ಕಾರದ ಕಡೆಯಿಂದ 23ನೇ ಕಂತಿನ ಈ ಒಂದು ಮಂತ್ ಎಂಡ್ ಒಳಗಾಗಿ ನಿಮ್ಮ ಒಂದು ಪ್ರತಿಯೊಬ್ಬರು ಖಾತೆಗಳು ಕೂಡ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇನ್ನು 24ನೇ ಕಂತಿನದ ಬಗ್ಗೆ ಭಾಳಷ್ಟು ಜನರು ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ವೀಕ್ಷಕರೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 24ನೇ ಕಂತಿನದ ಬಗ್ಗೆ ಇದೇ ದಿನಾಂಕದಂದು ಮತ್ತು ಇಷ್ಟು ದಿನದ ಒಳಗಾಗಿ ನಿಮಗೆ ಹಣನ ಜಮಾ ಮಾಡ್ತೀವಿ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿನ ತಿಳಿಸಿಲ್ಲ, ನಿಖರವಾದಂಥ ದಿನಾಂಕನೂ ಕೂಡ ತಿಳಿಸಿಲ್ಲ. ಹೀಗಾಗಿ ವೀಕ್ಷಕರೇ, ಈ ಒಂದು 23ನೇ ಕಂತಿನ ಬಿಡುಗಡೆ ಆಯಿತು ಅಂತಂದರೆ ಸುಮಾರು 15ರಿಂದ 20 ದಿನಗಳನ್ನು ಜಮಾ ಆಗೋಕ್ಕೆ ಟೈಮ್ನ ತೆಗೆದುಕೊಳ್ತಾ ಇರುವಂಥದ್ದು. ಯಾಕೆ ಅಂತಂದರೆ, ಇವಾಗ ಪ್ರೊಸೆಸ್ ಏನಿದೆ ನೇರವಾಗಿ ಮೊದಲು ವೀಕ್ಷಕರೇ, ಮೊದಲು ಒಂದು ವರ್ಷದವರೆಗೆ ನೋಡಿದರೆ, ಕಳೆದ ಒಂದು ವರ್ಷದವರೆಗೆ ನೋಡಿದರೆ ಗೃಹಲಕ್ಷ್ಮಿ ಹಣ ಏನಿದೆ ನೇರವಾಗಿ DBT ಮುಖಾಂತರ ಫಲಾನುಭವಿಗಳಿಗೆ ಆರ್ಥಿಕ ಇಲಾಖೆ ಕಡೆಯಿಂದ ನೇರವಾಗಿ DBT ಮುಖಾಂತರ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೇರವಾಗಿ ಮಹಿಳೆಯರ ಖಾತೆಗಳಿಗೆ, ಫಲಾನುಭವಿಗಳ ಖಾತೆಗಳಿಗೆ ಹಣನ ಜಮಾ ಆಗ್ತಾಯಿತ್ತು. ಇವಾಗ ವೀಕ್ಷಕರೇ, ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಜಮಾ ಆಗಿ, ಇಲ್ಲಿಂದ ಮತ್ತೆ ತಾಲೂಕು ಪಂಚಾಯತಿಗಳಿಗೆ ಹಣನ ಜಮಾ ಆಗಿ, ಮತ್ತು ತಾಲೂಕು ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಜಮಾ ಆದಮೇಲೆ ಅಲ್ಲಿಂದ ಮತ್ತೆ ಮಹಿಳೆಯರ ಖಾತೆಗಳಿಗೆ ಹಣನ ಜಮಾ ಆಗ್ತಾ ಇರುವಂಥದ್ದು. ಹೀಗಾಗಿ ಲೆಂತ್ ಪ್ರೊಸೆಸ್ ಇರುವುದರಿಂದ ಒಂದು ಕಂತಿನ ಜಮಾ ಆಗಬೇಕು ಅಂತಂದರೆ ಸುಮಾರು 15ರಿಂದ 20 ದಿನಗಳನ್ನು ಸಮಯನ ತೆಗೆದುಕೊಳ್ತಾ ಇರುವಂಥದ್ದು ವೀಕ್ಷಕರೇ. ಇನ್ನು ವೀಕ್ಷಕರೇ, ಇದು ಸೆಪ್ಟೆಂಬರ್ ತಿಂಗಳ ಹಣನ ಈಗಾಗಲೇ 23ನೇ ಕಂತಿನ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ.
ಇನ್ನು 24ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ಇನ್ನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಖರವಾದಂಥ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಲ್ಲ ವೀಕ್ಷಕರೇ. 24ನೇ ಕಂತಿನ ನಿಮಗೆ ಡಿಸೆಂಬರ್ ಎಂಡ್ ವರೆಗೂ ಕೂಡ ಒಂದು ಸಮಯನ ತೆಗೆದುಕೊಳ್ಳುವಂಥದ್ದು ಜಮಾ ಆಗೋಕ್ಕೆ ಹಣನ. ಇನ್ನು ವೀಕ್ಷಕರೇ, ಭಾಳಷ್ಟು ಜನರು ಎಷ್ಟು ಕಂತಿನಿದೆ 23ನೇ ಕಂತಿನ ಇನ್ನು 2 ತಿಂಗಳ ಹಣನ ಮಾತ್ರ ಪೆಂಡಿಂಗ್ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಹಾಗಾದರೆ ನಿಜವಾಗ್ಲೂ ಎಷ್ಟು ತಿಂಗಳ ಒಂದು ಕಂತಿನ ಪೆಂಡಿಂಗ್ ಇದೆ ಅಂತ ಸಂಪೂರ್ಣವಾಗಿ ನೋಡೋದಾದರೆ ವೀಕ್ಷಕರೇ, ಇಲ್ಲಿವರೆಗೂ 22 ಕಂತು ಹಣ ಮಾತ್ರ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿರುವಂಥದ್ದು. 22 ಕಂತು ಅಂತಂದರೆ ಪ್ರತಿಯೊಬ್ಬ ಒಂದು ಮಹಿಳಾ ಫಲಾನುಭವಿಗಳಿಗೆ 44,000 ರೂಪಾಯಿ ಹಣನ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಿರುವಂಥದ್ದು, ಜಮಾ ಆಗಿರುವಂಥದ್ದು. ಹಾಗಾದರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 2 ತಿಂಗಳ ಹಣನ ಮಾತ್ರ ಪೆಂಡಿಂಗ್ ಇದೆ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಯಾವ್ಯಾವ ತಿಂಗಳದು ಅಂತಂದರೆ ಸೆಪ್ಟೆಂಬರ್ದು ಮತ್ತು ಅಕ್ಟೋಬರ್ ತಿಂಗಳದು ಹಣ ಮಾತ್ರ ಪೆಂಡಿಂಗ್ ಇದೆ. ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೀವಿ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿವರೆಗೂ ಎಲ್ಲವೂ ಕೂಡ ವಿವರವಾಗಿ ನಾವು ಕೂಡ ಈ ಒಂದು ಯೋಜನೆಯ ಪ್ರಾರಂಭ ಆದ ತಿಂಗಳಿನಿಂದ ವಿವರವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇನ್ನೂ 4 ತಿಂಗಳ ಹಣನ ಪೆಂಡಿಂಗ್ ಇರುವಂಥದ್ದು ವೀಕ್ಷಕರೇ. ಈಗ 23ನೇ ಕಂತಿನ ಜಮಾ ಆಯಿತು ಅಂತಂದರೆ ಇನ್ನೂ 3 ತಿಂಗಳ ಗೃಹಲಕ್ಷ್ಮಿ ಹಣನ ಪೆಂಡಿಂಗ್ ಇರುವಂಥದ್ದು ಟೋಟಲ್ ಆಗಿ ವೀಕ್ಷಕರೇ. ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಮತ್ತು ಎಷ್ಟು ತಿಂಗಳ ಒಂದು ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಸಂಪೂರ್ಣವಾಗಿ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಕೂಡ ಮಾಹಿತಿನ ತಿಳಿಯುವಂಥದ್ದು ವೀಕ್ಷಕರೇ. ಹೀಗಾಗಿ ಯಾರಿಗೆಲ್ಲ ಎಷ್ಟು ಕಂತು ಹಣನ ಜಮಾ ಆಗಿದೆ, ಎಷ್ಟು ಕಂತು ಪೆಂಡಿಂಗ್ ಇದೆ, ಇಲ್ಲಿವರೆಗೂ ಎಷ್ಟು ಕಂತು ಜಮಾ ಆಗಿದೆ ಮತ್ತು ಇನ್ನೂ ಬರಬೇಕಾಗಿರುವಂಥದ್ದು ಎಷ್ಟು ತಿಂಗಳ ಕಂತಿನ ಹಣನ ಬರಬೇಕು ಅಂತ ಸಂಪೂರ್ಣವಾಗಿ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ, ಇದರಿಂದಾಗಿ ವೀಕ್ಷಕರೇ ಎಷ್ಟು ತಿಂಗಳ ಒಂದು ಗೃಹಲಕ್ಷ್ಮಿ ಹಣನ ನಿಖರವಾಗಿ ಪೆಂಡಿಂಗ್ ಇದೆ ಅಂತ ಸಂಪೂರ್ಣವಾಗಿ ಎಲ್ರಿಗೂ ಕೂಡ ಗೊತ್ತಾಗುವಂಥದ್ದು ವೀಕ್ಷಕರೇ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇಷ್ಟು ಅಪ್ಡೇಟ್ಸ್ ಇತ್ತು ವೀಕ್ಷಕರೇ. ಪ್ರತಿಯೊಂದು ಕೂಡ ನೀವು ಏನೇನು ಕಮೆಂಟ್ಗಳನ್ನು ಮಾಡಿದಿರಿ ಎಲ್ಲವೂ ಕೂಡ ವಿವರವಾಗಿ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡಿದ್ದೀನಿ ವೀಕ್ಷಕರೇ. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 23-24ನೇ ಕಂತಿನ ಬಗ್ಗೆ ತಮಗೆ ವಿವರವಾಗಿ ಮಾಹಿತಿನ ಕೊಟ್ಟಿದ್ದೀನಿ. ಗೃಹಲಕ್ಷ್ಮಿ 23ನೇ ಕಂತಿನ ಇದೇ ಮಂತ್ ಎಂಡ್ ಒಳಗಾಗಿ ನಿಮಗೆ ಹಣನ ಜಮಾ ಆಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. 24ನೇ ಕಂತಿನ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿಲ್ಲ. ಅದು ಡಿಸೆಂಬರ್ ಎಂಡ್ ಒಳಗಾಗಿ ನಿಮಗೆ ಹಣನ ಬರ್ಬೋದು ಅಂತ ನಿರೀಕ್ಷಣೆ ಇಟ್ಕೊಳ್ಬೋದು ವೀಕ್ಷಕರೇ. 24ನೇ ಕಂತಿದು 23ನೇ ಕಂತಿನಿದೆ ಈ ಮಂತ್ ಎಂಡ್ ಒಳಗಾಗಿ ನಿಮಗೆ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ. ತಿಳಿಸಿರುವಂಥ ಮಾಹಿತಿನ ತಮಗೆ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ವೀಕ್ಷಕರೇ. ಅಲ್ಲಿವರೆಗೂ ಭೇಟಿಯಾಗಿರ್ತಕ್ಕಂಥ ನಮಗೂ ಕೂಡ ಒಂದು ಸಪೋರ್ಟ್ ಮಾಡಿ ವೀಕ್ಷಕರೇ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.